ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ರೈತರಿಗೆ ಬಹಳ ದೊಡ್ಡ ಶಾಕ್ ಕೊಡೋ ಸುದ್ದಿ. ಕೊಚಿಮುಲ್ನಿಂದ ರೈತರಿಗೆ ಬಿಗ್ ಶಾಕ್. ಖರೀದಿಸಿದವರಿಗೂ ಬಿಸಿ, ಮಾರಾಟಗಾರರಿಗೂ ಬಿಸಿ. ಗ್ರಾಹಕರಿಗೆ ಶಾಕ್ ಕೊಟ್ಟಿದ್ದಾಯ್ತು, ಈಗ ರೈತರಿಗೂ ಕೂಡ ಶಾಕ್. ಹಾಲಿನ ದರ ಏರಿಕೆ ಜನಸಾಮಾನ್ಯರಿಗೆ ಬಹಳ ದೊಡ್ಡ ಶಾಕ್ ಅನ್ನ ಕೊಡ್ತು. 2 ರೂಪಾಯಿ ದರ ಹೆಚ್ಚಳ ಆಗಿದೆ. ಗ್ರಾಹಕರಿಗೆ ದರ ಏರಿಕೆ ಬೆನ್ನಲ್ಲೇ ಈಗ ರೈತರಿಗೆ ಮಾರಾಟ ದರವನ್ನ ಇಳಿಕೆ ಮಾಡಲಾಗಿದೆ. ಹಾಲು ಉತ್ಪಾದಕರಿಗೆ 2 ರೂಪಾಯಿ ಕಡಿತ ಮಾಡಿ ಆದೇಶ ಹೊರಬಿದ್ದಿದೆ. ರೈತರೇನು ಹಾಲು ಮಾರಾಟ ಮಾಡ್ತಾ ಇದ್ರು, ಹಾಲಿನ ಮೇಲೆ 1 ಲೀಟರ್ ಹಾಲಿನ ಮೇಲೆ 2 ರೂಪಾಯಿ ಕಡಿಮೆ ಸಿಗತ್ತೆ. ಇನ್ಮೇಲೆ ದಿಢೀರ್ನೆ 2 ರೂಪಾಯಿ ಕಡಿಮೆ ಮಾಡಿದೆ ಕೊಚಿಮುಲ್ ಮಂಡಳಿ. ಪ್ರತಿ ಲೀಟರ್ ಹಾಲಿನ ಮೇಲೆ 2 ರೂಪಾಯಿ ಕಡಿತ ಆಗತ್ತೆ. ಇವತ್ತಿನಿಂದಲೇ ಈ ಆದೇಶ. ಲೀಟರ್ಗೆ 35 ರೂಪಾಯಿ 85 ಪೈಸೆ ಇದ್ದ ಹಾಲಿನ ದರ ಇನ್ಮೇಲೆ ರೈತರಿಗೆ ಸಿಗೋದು 2 ರೂಪಾಯಿ ಕಮ್ಮಿ, ಅಂದ್ರೆ 33 ರೂಪಾಯಿ 85 ಪೈಸೆ. ಹಾಲು ಉತ್ಪಾದಕ ರೈತರಿಗೆ ಪ್ರತಿ ಲೀಟರ್ಗೆ 2 ರೂಪಾಯಿ ಕನ್ನ ಹಾಕಿದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಆದೇಶ ಹೊರಬಿದ್ದಿದೆ ಕೊಚಿಮುಲ್ ಮಂಡಳಿಯಿಂದ. ಹಾಲು ಉತ್ಪಾದಕರಿಗೆ ಪ್ರಸ್ತುತ ಲೀಟರ್ಗೆ 33 ರೂಪಾಯಿ 40 ಪೈಸೆ ನಿಗದಿಯಾಗಿದೆ. ಕೊಚಿಮುಲ್ ನಿರ್ಧಾರದಿಂದ ರೈತರಿಗೆ ಗಾಯದ ಮೇಲೆ ಬರ ಎಳೆದಂತಾಗಿದೆ. ಇದ್ದಕ್ಕಿದ್ದಂತೆ 2 ರೂಪಾಯಿ ಕಡಿಮೆ ಮಾಡ್ತಾರೆ ಅಂದ್ರೆ ರೈತರಿಗೆ ಅದು ಬಹಳ ದೊಡ್ಡ ಶಾಕ್. ಈ ಆದೇಶ ಇವತ್ತಿನಿಂದಲೇ ಅಪ್ಲೈ ಆಗತ್ತೆ. ಹಾಲು ಉತ್ಪಾದಕರಿಗೆ ಇದರಿಂದ ಬಹಳ ದೊಡ್ಡ ಹೊಡೆತ. ಹಾಲಿನ ದರ ಏರಿಕೆ ಮಾಡ್ತಾ ಇದೀವಿ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. 50 ml ಜಾಸ್ತಿ ಕೊಟ್ಟು 2 ರೂಪಾಯಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ನೋಡ್ತಾ ಹೋದ್ರೆ ಆ ದರ ರೈತರನ್ನು ತಲುಪ್ತಾ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೀಪಕ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಇದೇನಿದು ಗ್ರಾಹಕರಿಗೆ ಬರೆ ಹಾಕಿದ್ದಾಯ್ತು, ಈಗ ರೈತರಿಗೂ ಕೂಡ ಹಣವನ್ನ ಕೊಡ್ತಾ ಇಲ್ವಾ? 2 ರೂಪಾಯಿ ಇಳಿಕೆ ಮಾಡುವಂತಹ ನಿರ್ಧಾರ ಯಾಕಂತೆ? ಈ ನಿರ್ಧಾರದ ಕಾರಣ ಏನು ಅನ್ನೋದನ್ನ ತಿಳಿತಾ ಇದ್ದಾರಾ, ಹೇಗೆ? ಪ್ರತಿಮಾ, ಖಂಡಿತವಾಗ್ಲೂ ಇದು ಒಂದ್ ರೀತಿಯಾಗಿ ಹಾಲು ಉತ್ಪಾದಕರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಮೇವಿನ ಕೊರತೆ ಎದುರಾಗಿತ್ತು, ಇದ್ರ ನಡುವೆ ಹಿಂಡಿ, ಬೂಸ, ಈ ನಡುವೆ ಪಶು ಆಹಾರಗಳೇನಿತ್ತು ಅದ್ರೆಲ್ಲವೂ ಬೆಲೆ ಕೂಡ ಗಗನಕ್ಕೇರಿತ್ತು. ಇದ್ರ ನಡುವೆ ರೈತರಿಗೆ ಮೊನ್ನೆ ಏನು KMF ನಿಂದ 4 ರೂಪಾಯಿ ಬೆಲೆ ಏರಿಕೆಯನ್ನ ಮಾಡಿದ್ರು. ಅಂದ್ರೆ 50 ml ಅರ್ಧ ಲೀಟರ್ ಪ್ಯಾಕೆಟ್ ಮೇಲೆ ಹಾಕಿ ಅದ್ರ ಮೇಲೆ 2 ರೂಪಾಯಿ ಹೆಚ್ಚಿಗೆಯನ್ನ ಕೊಟ್ಟಿದ್ರು. ಇದು ಒಂದ್ ರೀತಿಯಾಗಿ ರೈತರಿಗೆ ತಲುಪುತ್ತೆ ಎನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಏಕಾಏಕಿ ಕೋಚಿಮುಲ್ನಿಂದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ದಿಢೀರ್ ಅಂತ 2 ರೂಪಾಯಿ ಕಡಿತ ಮಾಡಿರೋದು ನಿಜಕ್ಕೂ ಕೂಡ ರೈತರಿಗೆ ಒಂದ್ ರೀತಿಯಾಗಿ ಶಾಕ್ ಆಗಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆವರೆಗೂ ರೈತರಿಗೆ 33 ರೂಪಾಯಿ ಡಿಗ್ರಿ ಆ ಫ್ಯಾಟ್ ಜಾಸ್ತಿ ಇದ್ರೆ ಮಾತ್ರ 33 ರೂಪಾಯಿ 40 ಪೈಸೆ ಸಿಗ್ತಾ ಇತ್ತು. ಈಗ ಅದು 31 ರೂಪಾಯಿ 40 ಪೈಸೆ ಆಗಿದೆ. ಕೂಡ 31 40 ಪೈಸೆ ಎಲ್ರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ಹಾಲಿನಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತೆ. ಇಲ್ಲಿ ಕೋಚಿಮುಲ್ನ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು, ಜನವರಿ ತಿಂಗಳವರೆಗೂ ಕೂಡ ನಮ್ಗೆ 12.37 ಲಕ್ಷ ಲೀಟರ್ ಅಂದ್ರೆ ಬಳಿಕ ನಮ್ಗೆ ಬರ್ತಾ ಇದೆ. ಅಲ್ಲಿವರೆಗೂ ಕೂಡ 9.65 ಲಕ್ಷ ಲೀಟರ್ ನಮ್ಗೆ ಜನವರಿವರೆಗೂ ಬರ್ತಾ ಇತ್ತು. ಈಗ ಸರಾಸರಿ 2.50 ಲಕ್ಷ ಲೀಟರ್ ಈಗ ಜಾಸ್ತಿ ಆಗ್ತಾ ಇದೆ. ಇದನ್ನ ಸರಿದೂಗಿಸೋದಕ್ಕೆ ನಾವು ಬೆಲೆ ಏರಿಕೆಯನ್ನ ಅಂದ್ರೆ ರೈತರಿಗೆ ಕೊಡ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಅಂಶ ಇಲ್ಲಿ ಗಮನಿಸಬೇಕಾಗಿದೆ, ಎಷ್ಟೇ ಹಾಲಿನ ಲೀಟರ್ ಹೆಚ್ಚಿಗೆ ಆದ್ರೂ ಸಹ ಈಗ ಆಲ್ರೆಡಿ KMF ನಿಂದ ಪ್ರತಿ ಅರ್ಧ ಲೀಟರ್ ಮೇಲೆ 50 ml ಜಾಸ್ತಿ ಆಗಿ ಅದರಿಂದ 2 ರೂಪಾಯಿ ಕೂಡ ತಗೊಂತಾ ಇದ್ದಾರೆ. ಅಲ್ಲಿಗೆ 2.50 ಲಕ್ಷ ಲೀಟರ್ ಹೆಚ್ಚಿಗೆ ಆದ್ರೂ ಸಹ ಅಲ್ಲಿ ರೈತರಿಗೆ ಕೊಡ್ತಕ್ಕಂತಹ ಅಮೌಂಟ್ ಏನಿದೆ ಅದನ್ನ ಕಡಿತ ಮಾಡಬಾರ್ದಾಗಿತ್ತು ಅನ್ನುವಂತ ಆಕ್ರೋಶ ಈಗ ರೈತರಿಂದ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ದಿಢೀರ್ ಅಂತ 2 ರೂಪಾಯಿ ಏರಿಕೆ ಮಾಡಿರೋದು ನಿಜಕ್ಕೂ ಕೂಡ ಹಾಲು ಉತ್ಪಾದಕರಿಗೆ ಬಿಗ್ ಶಾಕ್ ಆಗಿದೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಏನಾದ್ರು ರೈತರಿಗೆ ಕೊಡ್ತಕ್ಕಂತಹ ಪ್ರೋತ್ಸಾಹ ಧನ ಏನಾದ್ರು ಹೆಚ್ಚಿಗೆ ಮಾಡಿದ್ರೆ ಆಹಾರ ಪಶುಗೆ ನೀಡ್ತಕ್ಕಂಥ ಆಹಾರ ಏನು ಇದೆ ಅದು ಕೂಡ ಹೆಚ್ಚಿಗೆ ಮಾಡ್ತಾ ಇದ್ರು. ಆದ್ರೆ ಈಗ ಇಲ್ಲಿ ನಾವು ಸ್ಥಳೀಯವಾಗಿ ಆಹಾರ ಈ ಒಂದು ಏನಿದೆ ಪಶು ಆಹಾರ ಘಟಕಗಳಿಗೆ ಸಂಪರ್ಕ ಮಾಡಿದ್ರೆ ಅಲ್ಲೂ ಕೂಡ ಈ ಒಂದು ಬೆಲೆ ಏರಿಕೆ ಕೂಡ ಕಡಿಮೆ ಮಾಡಿಲ್ಲ, ಎಷ್ಟಿದೆಯೋ ಅಷ್ಟೇ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಒಂದ್ ರೀತಿಯಾಗಿ ಹಾಲು ಉತ್ಪಾದಕರಿಗೆ ಒಂದ್ ರೀತಿಯಾಗಿ ದುಬಾರಿ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ. ಥ್ಯಾಂಕ್ ಯು ಸೋ ಮಚ್ ದೀಪಕ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.